ಭೂಮಂಡಲ ಆಳ್ವಿಕೆಯ ದಂಡವನ್ನು ಈ ದೋರ್ದಂಡನ ಹಸ್ತಪೀಠಕ್ಕೊಪ್ಪಿಸಿದ ಮಹಾಮಂಡಲಾಧೀಶ್ವರರಿ, ಅಂಕಧೀರರೆಂದು ಬಿರುದು ಹೊತ್ತು ಲಂಕಾ ಸಾಮ್ರಾಜ್ಯದ ಭವಿಷ್ಯ ಭವನಕ್ಕೆ ಭದ್ರ ಅಡಿಪೀಠದಂತಿರುವ ನನ್ನ ಅಭಿಮಾನದ ಅನುಜರಾದ ವಿಭೀಷಣ ಕುಂಭಕರ್ಣಾದಿಗಳೇ, ನನ್ನ ಸಂಕಲ್ಪ ಸಾಧನೆಗಾಗಿ ಸ್ವಲ್ಪವೂ ಅಜಾಗರೂಕರಾಗದೆ ಅನುಪಮ ರಾಜಭಕ್ತಿ, ಅಪ್ರತಿಮ ಶಕ್ತಿ ತೋರಿ ಉಪಯುಕ್ತ ಕಾಲದಲ್ಲಿ ಸೂಕ್ತ ಸಲಹೆ ಇತ್ತು ಮಾರ್ಗದರ್ಶಕರಾದ ಅಮಾತ್ಯ ರತ್ನ ಪ್ರಹಸ್ತ ಮಹೋದಯರೇ, ಸಮರದಲ್ಲಿ ಸಂಗ್ರಾಮ ಸಿಂಹರಂತೆ ಸೆಣಸಾಡಿದ ವೀರಾಧಿವೀರ ನನ್ನ ದಾನವ ಯೋಧರೇ, ಇಂದು ನಿಮ್ಮೆಲ್ಲರ ನಿಸ್ವಾರ್ಥ ನಿಷ್ಠೆಯಿಂದಲೂ ನಿಷ್ಕಾಮ ಕೈಂಕರ್ಯದಿಂದಲೂ ವಿಶ್ವಪತಿ ವಿಶಾಕ್ಷ ವಿರೂಪಾಕ್ಷನ ಕರುಣಾಮಯ ಅಕ್ಷಯ ಕಟಾಕ್ಷದಿಂದಲೂ ಅವಿಚ್ಛಿನ್ನ ಶಿವಶರಣ ಕೈಕಸ ಮಾತೃಶ್ರೀವರ ಸೈಕತ ಲಿಂಗಾರ್ಚನೆಯ ಶ್ರೀರಕ್ಷೆಯಿಂದಲೂ ನಮ್ಮ ದಿಗ್ವಿಜಯದ ದೀರ್ಘ ದಂಡಯಾತ್ರೆ ತೃಪ್ತಿಕರವಾಗಿ ಪರಿಸಮಾಪ್ತಿಯಾಗಿ ಇಂದು ಆನಂದ ತುಂದಿಲನಾಗಿ ನಮ್ಮೆಲ್ಲರ ಮನೋಭೀಷ್ಟೆಯನ್ನು ಈಡೇರಿಸಬೇಕೆಂಬುದೇ ನಮ್ಮ ಅಭಿಮತ. ನಿಮ್ಮ ಆಸೆ ಆಕಾಂಕ್ಷೆಗಳೇನೆಂಬುದನ್ನು ನಿಸ್ಸಂಕೋಚವಾಗಿ ನಿರ್ಭಯವಾಗಿ ನಿವೇದಿಸಿಕೊಳ್ಳಬಹುದು. ಅಗ್ರಜ, ಓ ಕುಂಭಕರ್ಣ, ಆರಂಭಿಸು. ನನ್ನದೊಂದು ಪೂರ್ವಭಾವಿ ಭಿನ್ನ. ಏನೆಂದು? ಇನ್ನೇನಿದೆ ದಿಗ್ವಿಜಯದ ನಂತರ ದೀರ್ಘಶಯನೋತ್ಸವ. ಏನು? ದಿಗ್ವಿಜಯದ ನಂತರ ದೀರ್ಘಶಯನೋತ್ಸವ? ಆಯಿತು ಅಗ್ರಜ. ಕಂಠದಲ್ಲೇ ಚಿತ್ತಡೆ ಹಿಡಿಯುತ್ತಿರುವ ವಿಭೀಷಣ, ನಿನ್ನ ಅಭೀಷ್ಟವೇನೆಂಬುದನ್ನು ಅಂಜದೆ ಅಳುಕದೆ ಈ ಅಣ್ಣನ ಅಭಿಮುಖ ಸ್ಪಷ್ಟಪಡಿಸು, ಈಡೇರಿಸುತ್ತೇನೆ. ಅಗ್ರಜ, ಇನ್ನು ಮುಂದಾದರೂ ಮರ್ತ್ಯಲೋಕದ ಮಾನವರ ಮೇಲೆ ನಡೆಯುತ್ತಿದ್ದ ದೌರ್ಜನ್ಯ ಕೃತ್ಯ ದೈತ್ಯ ನರ್ತಕ್ಕೆ ವಿಶ್ರಾಂತಿ